ಸೊ ಹಲೋ ಕರ್ನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ಹೊಸ ಮಾರುತಿ ಸುಜುಕಿ ಸ್ವಿಫ್ಟ್ ಬಂದಿದೆ ಅಂತ. ಸೊ ಶಾಕ್ ಆಗೋ ವಿಚಾರ ಏನಂದರೆ ಹೊಸ ಸ್ವಿಫ್ಟಲ್ಲಿ 25 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತಂತೆ. ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ಕೇಳಿ. ಸೊ ಏನಂದರೆ ಆ್ಯಕ್ಚುಲಿ ಇನ್ನೂ ಪ್ಲ್ಯಾನ್ಸ್ ಇದ್ದಿದ್ದು ಹೈಬ್ರಿಡ್ ಇಂಜಿನಲ್ಲಿ 40 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಅಂತ. ಬಟ್ ಸದ್ಯಕ್ಕೆ ಅದನ್ನು ಡ್ರಾಪ್ ಮಾಡಿದ್ದಾರೆ. ಇನ್ನೂ ಏನೇನೋ ಕಂಪ್ಲೀಟ್ ಚೇಂಜಸ್ ಮಾಡಿದ್ದಾರೆ. ಶೋರೂಮ್ ಒಳಗೆ ಹೋಗಿ ನೋಡೋಣ. ಕಮ್ ಆನ್ ಲೆಟ್ಸ್ ಗೋ. ಸೊ ಈಗ ಈ ಪ್ರೈಸ್ ಲಿಸ್ಟ್ ಏನು ನೋಡ್ತಾ ಇದ್ದೀರಾ, ಹೊಸ ಮಾರುತಿ ಸುಜುಕಿ ಸ್ವಿಫ್ಟಿಗೆ ಅನೌನ್ಸ್ ಮಾಡಿರೋದು. ಸೊ ಬೇಸಿಕ್ LXi ಬಂದು ನಿಮಗೆ 6,49,000 ಸ್ಟಾರ್ಟ್ ಆಗುತ್ತೆ. ಇನ್ನು ಟಾಪ್ ಎಂಡ್ ಬಂದು ZXi ಪ್ಲಸ್ DT ಮ್ಯಾನ್ಯಲ್ 9,14,000. ಅಂದರೆ ಇನ್ನೂ ಆನ್ ರೋಡ್ ಮೈಸೂರಿಗೆ ಬಂದಿಲ್ಲ. ಸೊ ಆದಷ್ಟು ಬೇಗ ನನ್ನ ಚಾನಲ್ ಅಪ್ಡೇಟ್ ಮಾಡ್ತೀನಿ, ನೋಡೋಣ. ಸೊ ಫೈನಲಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಹೊಸ ಮಾರುತಿ ಸುಜುಕಿ ಸ್ವಿಫ್ಟ್. ಹಳೆ ಸ್ವಿಫ್ಟ್ ಅಲ್ಲೇ ಇದೆ. ಆ ಕಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ಇದು ಕಂಪ್ಲೀಟ್ ದೊಡ್ಡದಾಗಿ ಕಾಣಿಸುತ್ತೆ. ಆ್ಯಂಡ್ ಡಿಸೈನ್ ಎಲಿಮೆಂಟ್ ಅಷ್ಟೇ ಚೇಂಜ್ ಮಾಡಿದ್ದಾರೆ. ಸೊ ಮಿನಿ ಕೂಪರ್ ಒಂದು ಬಜೆಟ್ ಅನ್ಬೋದು, ಸ್ವಲ್ಪ ಲಕ್ಸುರಿಯಾಗಿ ಕಾಣಿಸ್ತಾ ಇದೆ. ಬಟ್ ಈಗ ಫ್ರಂಟ್ ಫೇಶಿಯಿಂದ ನೋಡೋದಾದ್ರೆ ಹಳೆ ಸ್ವಿಫ್ಟಲ್ಲಿ ನಿಮಗೆ ಫ್ರಂಟಲ್ಲಿ ಒಂದು ಕ್ರೋಮ್ ಲೈನ್ ಬರ್ತಾ ಇತ್ತು. ಬಟ್ ಈ ಕಾರಲ್ಲಿ ಅದಿಲ್ಲ. ಬಟ್ ಲುಕ್ಸ್ ಚೆನ್ನಾಗಿದೆ. ಒಂದು ರೀಸನ್ ಏನಂದ್ರೆ ಪಿಯಾನೋ ಬ್ಲಾಕ್ ಫಿನಿಶ್ ಗ್ರಿಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದೇನಂದ್ರೆ ಇದು ಟಾಪ್ ಎಂಡ್ ಅಲ್ಲ, ದಿಸ್ ಇಸ್ ZXi. ಆಲ್ಮೋಸ್ಟ್ ಟಾಪ್ ವೇರಿಯಂಟ್ಗಿಂತ ಒಂದು ಸೆಗ್ಮೆಂಟ್ ಕೆಳಗಡೆ ಬರುತ್ತೆ ಇದು. ಸೊ ಯಾವುದೇ ಶೋರೂಮ್ಗೂ ಇನ್ನ ZXi ಪ್ಲಸ್ ಕಳಿಸ್ಕೊಟ್ಟಿಲ್ಲ. ಸೊ ಆದಷ್ಟು ಬೇಗ ರಿವ್ಯೂ ಮಾಡ್ತೀನಿ. LED ಪ್ರೊಜೆಕ್ಟರ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, DRLs ಇದೆ. ಸೊ ಬೇಸಿಕ್ ವೇರಿಯಂಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಒಂದು ಫಾಗ್ ಲ್ಯಾಂಪ್ ಬರಲ್ಲ ನಿಮಗೆ ಈ ವೇರಿಯಂಟ್ ಅಲ್ಲಿ. ಸೊ ಅದೊಂದು ಕಾಸ್ಟ್ ಕಟಿಂಗ್ ಆಗಿದೆ. ಫ್ರಂಟ್ ಇಂದ ನೋಡಕ್ ಮಾತ್ರ ಸೂಪರ್ ಆಗಿದೆ. ಮೋರ್ ದೆನ್ ದಟ್ ಎಲ್ಲರೂ ಬ್ಲೇಮ್ ಮಾಡೋದು ಮಾರುತಿ ಸುಜುಕಿಗೆ ಸೇಫ್ಟಿ ಮೇಲೆ. ಬಟ್ ಈ ಕಾರ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದು ರೀಸನ್ JN ಕ್ಯಾಪ್ ಅಲ್ಲಿ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಬಂದಿದೆ. ಸೊ ಮಾರುತಿ ಸುಜುಕಿ ಈಗ ಸೇಫ್ಟಿ ಇಂಪ್ರೂವ್ ಮಾಡಿದ್ದಾರೆ ಅನ್ಬೋದು. ಅಂಡ್ ಮೋರ್ ದೆನ್ ದಟ್ ಬೇಸಿಕ್ ವೇರಿಯಂಟ್ ಇಂದಾನೆ ನಿಮಗೆ ಸೇಫ್ಟಿ ಫೀಚರ್ಸ್ ಜಾಸ್ತಿ ಇದೆ. ಸೊ 6 ಏರ್ ಬ್ಯಾಗ್ಸ್ ಆಗಿರ್ಬೋದು, ಅದೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಇನ್ನು ಸೈಡ್ ಪ್ರೊಫೈಲ್ ನೋಡಿದ್ರೆ ನಿಮಗೆ ಅಂತ ಮೇಜರ್ ಚೇಂಜಸ್ ಏನು ಕಾಣಿಸಲ್ಲ. ಯಾಕಂದ್ರೆ ಆ ಹಳೆ ಸ್ವಿಫ್ಟಲ್ಲಿ ಅದೇ ಥರ ಇತ್ತು. ಬಟ್ ಒಂದೇನಂದ್ರೆ ಹಿಂದ್ಗಡೆ ಡೋರ್ ಓಪನ್ ಮಾಡಬೇಕಂದ್ರೆ ಇಲ್ಲಿಂದ ಮಾಡಬೇಕಾಗಿತ್ತು ಹಳೆದ್ರಲ್ಲಿ. ಬಟ್ ಈಗ ಇಲ್ಲಿ ಕರೆಕ್ಟಾಗಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಇಂಡಿಯನ್ಸ್ಗೆ ಎಲ್ಲರಿಗೂ ಮೇಜರ್ ಆಗಿ ಕ್ವೆಶನ್ ಮಾರ್ಕ್ ಇರೋದು ಗ್ರೌಂಡ್ ಕ್ಲಿಯರೆನ್ಸ್. ಸೊ ಹೊಸ ಸ್ವಿಫ್ಟಲ್ಲಿ ಈಗ 170 mm ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಮೋರ್ ದೆನ್ ಎನಫ್ ಏನು ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಟೈರ್ ಸೈಜ್ ಬಂದು 185/65 R15. ಸೊ ಟಾಪ್ ಎಂಡ್ ತೊಗೊಂಡ್ರು 15 ಇಂಚ್ ವೀಲ್ಸೇ ಸಿಗೋದು ನಿಮಗೆ. ಅಂದರೆ ಅಲಾಯ್ ವೀಲ್ ಸಿಗುತ್ತೆ ZXi ಇಂದ. ಸೊ ಟಾಪ್ ಎಂಡಲ್ಲಿ ಡ್ಯುಯಲ್ ಟೋನ್ ಡೈಮಂಡ್ ಕಟ್ಟಿರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದರೆ ಫ್ರಂಟಲ್ಲಿ ಡಿಸ್ಕ್, ರೇರಲ್ಲಿ ಡ್ರಮ್ ಕೊಟ್ಟಿದ್ದಾರೆ. ORVMs ಬಂದು ಎಲೆಕ್ಟ್ರಾನಿಕಲಿ ಫೋಲ್ಡೆಬಲ್, ಹ್ಯಾಂಡ್ ಅಡ್ಜಸ್ಟಬಲ್. ಸೊ ಕೀಯಿಂದನೇ ಲಾಕ್ ಆ್ಯಂಡ್ ಅನ್ಲಾಕ್ ಮಾಡಿದಾಗ ಫೋಲ್ಡ್ ಆಗುತ್ತೆ. ಸೊ ಇನ್ನೊಂದು ಫೀಚರ್ ಕೀಲೆಸ್ ಎಂಟ್ರಿ ಇದೆ. ಸೊ VXi ಆಪ್ಷನಿಂದಾನೇ ಸ್ಟಾರ್ಟ್ ಆಗುತ್ತೆ ಇದು. ಪಾಕೆಟಲ್ಲಿ ಇದ್ರು ಡೈರೆಕ್ಟ್ ಆಗಿ ರಿಕ್ವೆಸ್ಟ್ ಸೆನ್ಸರ್ನ ಪ್ರೆಸ್ ಮಾಡಿ ಒಳಗಡೆ ಹೋಗ್ಬೋದು. ಅದು ಆಕ್ಚುಲಿ ಹಳೆ ಸ್ವಿಫ್ಟಲ್ಲಿ ಈ ಕಡೆ ಬಟನ್ ಬರ್ತಾ ಇರಲಿಲ್ಲ. ಬಟ್ ಇದರಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಇದೇ ಥರ ಲೇಟೆಸ್ಟ್ ಆಗಿ ಕನ್ನಡದಲ್ಲಿ ಕಾರ್ ಅಪ್ಡೇಟ್ಸ್ ಬೇಕು ಅನ್ನೋಂಗಿದ್ರೆ ಹೈ ಫ್ಯೂಯಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಕಾರಲ್ಲಿ ಸ್ವಲ್ಪ ಸಿಮಿಲರ್ ಆಗಿರೋ ಡಿಸೈನ್ ಏನಂದರೆ ರೇರ್ ಪ್ರೊಫೈಲ್. ಸೊ ಹಳೆ ಸ್ವಿಫ್ಟಿಗೆ ಸ್ವಲ್ಪ ಸಿಮಿಲರ್ ಆಗಿದೆ. ಯಾಕಂದರೆ ಈ ಟೈಲ್ ಲ್ಯಾಂಪ್ಸಿಂದ LED ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ C ಶೇಪಲ್ಲಿ ಇದೆ. ಆ್ಯಂಡ್ ಎಲ್ಲ ಕಾರ್ನರಿಂದ ನೋಡಿದ್ರು ಸ್ವಲ್ಪ ಮಿನಿ ಕೂಪರ್ ಥರ ಅನ್ಸುತ್ತೆ ನಿಮಗೆ. ಅದೇ ಬಾಡಿ ಸ್ಟೈಲಲ್ಲಿದೆ. ಆ್ಯಂಡ್ ಹಿಂದ್ಗಡೆ ಸ್ವಿಫ್ಟ್ ಬ್ಯಾಡ್ಜಿಂಗ್ ಇದೆ, ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಈ ಒಂದು ಟಾಪ್ ಎಂಡ್ ಆಗದೆ ಇದ್ರು ವೈಪರ್, ಡಿಫಾಗರ್, ವಾಷರ್ ಇದೆ. ಟಾಪ್ ಎಂಡ್ ತೊಗೊಂಡ್ರೆ ಸ್ಪಾಯ್ಲರ್ ಮತ್ತು ಶಾರ್ಕ್ ಫಿನ್ ಆಂಟೆನಾ ಬರುತ್ತೆ. ರೇರ್ ಕ್ಯಾಮ್ರಾ, 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಬೂಟ್ ಸ್ಪೇಸ್, ಸೊ ಲಗೇಜ್ ಇಡೋಕ್ಕೆಲ್ಲ ಮೇನ್ ಕ್ವಶನ್ ಇರೋದೇ ಇದು. 265 ಲೀಟರ್ಸ್ ಇದೆ. ಆ್ಯಂಡ್ ಇನ್ನು ಸ್ಪೇರ್ ವೀಲ್ ನೋಡೋದಾದರೆ ಸ್ವಲ್ಪ ಚಿಕ್ಕದು. 5 ಜನರ ಲಗೇಜ್ ಈಸಿಯಾಗಿ ಕೂರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ಹಿಂದ್ಗಡೆ ಕ್ಲೋಸ್ ಮಾಡಬೇಕಾದ್ರೆ ಇಲ್ಲಿ ಕ್ಲೋಸ್ ಮಾಡ್ಬೋದು. ಆ್ಯಂಡ್ ನಾನು ಈ ಕಾರ್ ನೋಡಿದಾಗ ನನಗೆ ಒಂದು ಫೀಲ್ ಆಗಿದೆ ಅಂದರೆ ಹಳೆ ಸ್ವಿಫ್ಟಿಗೆ ಕಂಪೇರ್ ಮಾಡಿದ್ರೆ ಗೇಜ್ ಚೆನ್ನಾಗಿದೆ ಇದರಲ್ಲಿ. ಅಂದರೆ ಹೈವೇಲೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ವೆಯ್ಟ್ ಫೀಲ್ ಆಗ್ಬೋದು ನಿಮಗೆ. ಮೇನ್ ಮ್ಯಾಟರ್ ಆಫ್ ದ ಕಾರ್ ಇಲ್ಲೇ ಇರೋದು ಹಿಂದ್ಗಡೆ ಕುತ್ಕೊಳ್ಳೋರಿಗೆ ಎಷ್ಟು ಕಂಫರ್ಟ್ ಇದೆ ಅಂತ. ಸೊ ಫ್ರಂಟ್ ಸೀಟ್ನ ನಾನು ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ. ನಾವು ಇಟ್ಸ್ ಟೈಮ್ ಟು ಚೆಕ್. ಸೊ ನನ್ನ ಹೈಟ್ ಬಂದು ಎಲ್ಲ ವೀಡಿಯೋಲು ಹೇಳಿರ್ತೀನಿ 6'1" ಅಂತ. ಸೊ ನೀ ರೂಮ್ ಬಂದು ಆ್ಯಂಪಲ್ ಅಮೌಂಟ್ ಆಫ್ ಸ್ಪೇಸ್ ಇದೆ, ಪ್ರಾಬ್ಲಮ್ ಇಲ್ಲ. ಲೆಗ್ ರೂಮ್ ಕಾಲ್ ಒಳಗಡೆ ಪುಷ್ ಮಾಡ್ಬೋದು. ಇಂಪ್ರೂವ್ ಮಾಡಿರೋದು ಅಂಡರ್ ಥೈ ಸಪೋರ್ಟ್, ಪರವಾಗಿಲ್ಲ, ಒಪ್ಕೋಬೇಕು ಮಾರುತಿ ಅವ್ರನ್ನ. ಕಂಫರ್ಟ್ ಜಾಸ್ತಿ ಮಾಡಿದ್ದಾರೆ. ಹಿಂದ್ಗಡೆ ರೇರ್ ಎಸಿವೆಂಟ್ಸ್ ಇದೆ, ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಒಂದು ಮಿಸ್ಸಿಂಗ್ ಏನಂದರೆ ಫ್ರಂಟ್ ಆಮ್ರೆಸ್ಟ್ ಬರಲ್ಲ. ಸೊ ಡ್ರೈವರಿಗೆ ಕೈ ಇಟ್ಕೊಳ್ಳೋಕ್ಕಾಗಲ್ಲ ಇದರಲ್ಲಿ. ಈವನ್ ಟಾಪ್ ಎಂಡಲ್ಲೂ ಕೊಟ್ಟಿಲ್ಲ. ಒಂದು ನನಗೇನು ಅರ್ಥ ಆಗಿಲ್ಲ ಅದು. ಸೊ ಸೈಡಿಂದ ವಿಂಡೋಸ್ ಆಗಿರ್ಬೋದು, ಸ್ಪೇಷಿಯಸ್ ಆಗಿದೆ ಕ್ಯಾಬಿನ್. ದೆನ್ ಹಿಂದ್ಗಡೆ ಕುತ್ಕೊಳ್ಳೋರಿಗೆ ಹೆಡ್ ರೆಸ್ಟ್ ಇದೆ. 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಕೊಟ್ಟಿದ್ದಾರೆ. ಸೊ ಡೋರ್ ಪ್ಯಾಡ್ಸ್ ಆಗಿರ್ಬೋದು. ಆ್ಯಂಡ್ ಈವನ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾರೆ ಈ ಸತಿ ಮಾರುತಿ ಸುಜುಕಿ ಅವರು. ಹಿಂದ್ಗಡೆ 3 ಜನ ಕುತ್ಕೋಬೋದಾ ಅಂತ ಕೇಳಿದ್ರೆ ಸ್ವಲ್ಪ ಸಣ್ಣಕ್ಕೆ ಏನಾದರೂ ಇದ್ರೆ ಕುತ್ಕೋಬೋದು. ತೀರಾ ದಪ್ಪಕ್ಕೆಲ್ಲ ಇದ್ರೆ ಇಬ್ರು ಮಾತ್ರ. ಅದ್ರ ಜೊತೆಗೆ ಒಂದು ಮಗುನ ಕೂರಿಸ್ಕೋಬೋದು, ನಾಟ್ ಮೋರ್ ದೆನ್ ದಟ್. ಸೊ ನಿಮಗೆ ಹೊಸದಾಗಿ ಲಾಂಚ್ ಆಗಿರೋ ಸ್ವಿಫ್ಟ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು, ಇಲ್ಲ ಪ್ರೈಸ್ ಲಿಸ್ಟ್ ಬೇಕು ಅನ್ನೋಂಗಿದ್ರೆ ಕಲ್ಯಾಣಿ ಮೋಟರ್ಸ್ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ನೀವು ಸ್ವಿಫ್ಟ್ ಇಂಟೀರಿಯರ್ಸ್ ನೋಡಿದಾಗ ನಿಮಗೆ ಸ್ವಲ್ಪ ಫೀಚರ್ಸ್ ಮಿಸ್ಸಿಂಗ್ ಅನ್ನಿಸ್ಬೋದು. ಅದು ಯಾಕೆ ಅಂದರೆ ಇದು ಟಾಪ್ ಎಂಡ್ ಅಲ್ಲ, ZXi ವೇರಿಯಂಟ್. ಇನ್ನು ಡೈರೆಕ್ಟಾಗಿ ಡ್ರೈವರ್ ಸೈಡ್ ಡೋರ್ ಪ್ಯಾಡ್ ನೋಡೋದಾದರೆ ಆಲ್ 4 ಪವರ್ ವಿಂಡೋಸ್ ಇದೆ. ಅದು ಬೇಸಿಕ್ ವೇರಿಯಂಟಿಂದನೇ ಸಿಗುತ್ತೆ. ಆ್ಯಂಡ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಫೋಲ್ಡೆಬಲ್ ಮಿರರ್ಸ್ಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಕಂಟ್ರೋಲ್ ಮಾಡೋಕ್ಕೆ. ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಇದೆ. ಆ್ಯಂಡ್ ಸಾಫ್ಟ್ ಟಚ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಈ ಸತಿ ಲಕ್ಸುರಿನೆಸ್ನ ಜಾಸ್ತಿ ಮಾಡಿದ್ದಾರೆ ಮಾರುತಿ ಸುಜುಕಿ ಅವರು. ಆ್ಯಂಡ್ ಡ್ರೈವರ್ ಸೈಡ್ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ZXi, ಪರವಾಗಿಲ್ಲ. ಥಮ್ಸ್ ಅಪ್ ಫ್ರಮ್ ಮೈ ಸೈಡ್. ಕೊಳ್ಳುಕಿದಾರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡಿಸ್ಬೋದು. ಡ್ರೈವರ್ ರೈಟ್ ಸೈಡಲ್ಲಿ ಪರವಾಗಿಲ್ಲ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ, ಆಟೋ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್. ಆ್ಯಂಡ್ ಇಂಟೀರಿಯರ್ ಅಲ್ಲಿ ಒಪ್ಕೋಬೇಕಾದಂಥ ವಿಚಾರ ಏನಂದರೆ ಕ್ವಾಲಿಟಿ ಆ್ಯಂಡ್ ಪ್ರೀಮಿಯಮ್ನೆಸ್ ಎರಡೂ ಜಾಸ್ತಿ ಮಾಡಿದ್ದಾರೆ. ಅದು ZXi ವೇರಿಯಂಟ್ ಅಲ್ಲಿ. ಇನ್ನು ಟಾಪ್ ಎಂಡ್ ನೋಡಿದ್ರೆ ಮಾತ್ರ ಕ್ಲಾಸಿ ಆಗಿದೆ ಇಂಟೀರಿಯರ್ಸ್. ಸೊ ಎಲ್ಲ ಕಡೆ ಪಿಯಾನೋ ಬ್ಲಾಕ್ ಫಿನಿಶ್ ಜಾಸ್ತಿ ಮಾಡಿದ್ದಾರೆ.
ಈಗ ಡೈರೆಕ್ಟಾಗಿ ಸ್ಟೇರಿಂಗ್ ವೀಲ್ ನೋಡೋದಾದರೆ ಸ್ಟೇರಿಂಗ್ ವೀಲಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಆಡಿಯೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ರೈಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ಫೋನ್ ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಮಾಡೋಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ಏನಂದರೆ ಲೆದರ್ ರ್ಯಾಪಿಂಗ್ ಮಾಡ್ಬೋದಿತ್ತು ಈ ವೇರಿಯಂಟಲ್ಲಿ, ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ 6 ಏರ್ ಬ್ಯಾಗ್ಸ್ ಇದೆ, ಸೊ ಕರ್ಟನ್ ಏರ್ ಬ್ಯಾಗ್ಸ್ ಆಗಿರ್ಬೋದು. ಈ ಸೀಟಲ್ಲಿ ಒಂದು ಏರ್ ಬ್ಯಾಗ್ ಬರುತ್ತೆ. ಸೆಂಟರಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಟ್ಯಾಕೋಮೀಟರ್ ಇದೆ, ಇಲ್ಲಿ ಕ್ಲಸ್ಟರ್ ಸಿಗುತ್ತೆ, ಅಂದರೆ ಮೈಲೇಜ್ ಏನು ಬರುತ್ತೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಇದು ಬಂದು ಅನಲಾಗ್ ಸ್ಪೀಡೋಮೀಟರ್. ಸೊ ವಾವ್, ಇದು ಆ್ಯಕ್ಚುಲಿ ಬೇಕಿತ್ತು, ಎಲ್ಲ ಕಡೆ ಡಿಜಿಟಲ್ ಮಾಡಿಟ್ಟಿದ್ರು. ಸೆಂಟರಲ್ಲಿ ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಇದು 7 ಇಂಚಸ್, ಬಟ್ ಓಕೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ವೈರ್ಲೆಸ್ ಚಾರ್ಜರ್ ಸೆಗ್ಮೆಂಟ್ ಫಸ್ಟಲ್ಲಿ ಇದೇ ಕಾರಿಗೆ ಬಂದಿರೋದು ಅಂದ್ಕೊಳ್ಳಿ, ಬೇರೆ ಕಾರಲ್ಲಿ ಈ ವೇರಿಯಂಟಲ್ಲಿ ಯಾರು ಕೊಡ್ತಾ ಇರಲಿಲ್ಲ. ಆ್ಯಂಡ್ ಆಟೋಮೆಟಿಕ್ ಆಪ್ಷನ್ ಇದೆ, ಮ್ಯಾನ್ಯಲ್ ಆಪ್ಷನ್ ಇದೆ. ಸದ್ಯಕ್ಕೆ ಇವತ್ತು ಮ್ಯಾನ್ಯಲ್ ಬಂದಿರೋದು. ಸೆಂಟರಲ್ಲಿ ಫಿಸಿಕಲ್ ಹ್ಯಾಂಡ್ ಬ್ರೇಕ್, ಹಿಂದ್ಗಡೆ ಚಾರ್ಜಿಂಗ್ ಪೋರ್ಟ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಬೇಸಿಕ್ ಆದ್ರೂ ತೊಗೊಳ್ಳಿ, ಟಾಪ್ ಎಂಡ್ ಆದ್ರೂ ತೊಗೊಳ್ಳಿ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸೀರಿಯಸ್ಲಿ ಅಮೇಜಿಂಗ್. ಆ್ಯಂಡ್ ಮೇಲ್ಗಡೆ ಸನ್ವೈಸರ್ಸ್ ಕೊಟ್ಟಿದ್ದಾರೆ, 2 ಸೈಡನ್ನು. ಒಂದು ಕಡೆ ಮಾತ್ರ ಮಿರರ್ ಇರೋದು. ಫ್ರಂಟ್ ಸೆಂಟರಲ್ಲಿ ಲ್ಯಾಂಪ್ ಇದೆ, ಆಟೋ ಡಿಮಿಂಗ್, IRVMs ಮಿಸ್ಸಿಂಗ್, ಅದು ಮೇ ಬಿ ಟಾಪ್ ಎಂಡಲ್ಲಿ ಬರ್ಬೋದು. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇದೆ, ಗ್ಲೋ ಬಾಕ್ಸ್ ಡೀಸೆಂಟ್ ಸೈಜ್. ಆ್ಯಂಡ್ ಮುಂದ್ಗಡೆ 2 ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಇನ್ನು ವೇರಿಯಂಟ್ಸ್ ವಿಚಾರಕ್ಕೆ ಬಂದರೆ ನಿಮಗೆ LXi, VXi ಆಪ್ಷನಲ್, ZXi ಪ್ಲಸ್. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ZXi, ಅವಾಗಲಿಂದ ಹೇಳ್ತಾ ಇದ್ದೀನಿ. ಸೊ ZXi ಪ್ಲಸ್ ಮಾತ್ರ ಇನ್ನೂ ಕ್ರೇಜಿ ಆಗಿದೆ, ಫೀಚರ್ಸ್ ಅದರಲ್ಲಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಅನ್ಬೋದು. ಸೊ ಈ ಕಾರಲ್ಲಿ ಮೇನ್ ಮ್ಯಾಜಿಕ್ ಆ್ಯಂಡ್ ಲಾಜಿಕ್ ಇರೋದು ಎಲ್ಲಿ ಅಂತ ಕೇಳಿದ್ರೆ ಇಂಜಿನ್ ಆಫ್ ದ ಕಾರ್. ಸೊ ಈ ಸತಿ ನಿಮಗೆ 1200cc 3 ಸಿಲಿಂಡರ್ Z ಸೀರೀಸ್ ಇಂಜಿನ್ ಕೊಟ್ಟಿದ್ದಾರೆ. ಅಪ್ಗ್ರೇಡ್ ಎಲ್ಲಿ ಅಂತ ಕೇಳಿದ್ರೆ 1 ಸಿಲಿಂಡರ್ನ ಡ್ರಾಪ್ ಮಾಡಿ 25 ಕಿಲೋಮೀಟರ್ಸ್ ಮೈಲೇಜ್ ಬರಂಗೆ ಮಾಡಿದ್ದಾರೆ. ಅದೇ ನೀವು ಹಳೆ ಸ್ವಿಫ್ಟಲ್ಲಿ ನೋಡಿದ್ರೆ 1200cc 4 ಸಿಲಿಂಡರ್ K12 ಸೀರೀಸ್ ಬರ್ತಾ ಇತ್ತು. ಸೊ ಅದೇ ಇಂಪ್ರೂವ್ಮೆಂಟ್ಸ್ ಅನ್ಬೋದು, ಮೈಲೇಜ್ಗೋಸ್ಕರ ಮಾಡಿರೋದಿದೆಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಪಿಕಪ್ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡೋಕ್ಕೆ, ಬಟ್ ಅದನ್ನು ನಾನು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ 8 BHP ಕಾರಲ್ಲಿ ಡ್ರಾಪ್ ಆಗಿದೆ. ಸೊ ಟೋಟಲಾಗಿ ಪವರ್ ಬಂದು 81 BHP ಸಿಗುತ್ತೆ. ಆ್ಯಂಡ್ ಟಾರ್ಕ್ ಆಲ್ಮೋಸ್ಟ್ ಹಳೆ ಸ್ವಿಫ್ಟ್ ಅಷ್ಟೇ ಸಿಮಿಲರ್ ಆಗಿದೆ. ಮೈಲೇಜ್ ವಿಚಾರಕ್ಕೆ ಬಂದರೆ ಮಾರುತಿ ಸುಜುಕಿ ಕೇಳಂಗೆ ಇಲ್ಲ, ಸಿಟಿ ಒಳಗಡೆ ಆರಾಮಾಗಿ 18-19 ವಿತ್ AC ಬರುತ್ತೆ, ಹೈವೇಸಲ್ಲೆಲ್ಲ 22-23 ಆರಾಮಾಗಿ ಬರುತ್ತೆ, ಅಂದರೆ ಕ್ರೂಸ್ ಮಾಡಬೇಕಾಗುತ್ತೆ ನೀವು. ಸೊ ಫೈನಲ್ ಈಗ ವ್ಲಾಗ್ ಕನ್ಕ್ಲೂಷನಿಗೆ ಬರೋದಾದರೆ ಯಾರ ಬಜೆಟ್ ಎಲ್ಲ 8 ಇಂದ 10 lakhs ಇದೆ, ಸೊ ಅವ್ರು ಆರಾಮಾಗಿ VXi ಆಪ್ಷನಲ್ ಅಂತ ಒಂದು ವೇರಿಯಂಟ್ ಬರುತ್ತೆ. ಫೀಚರ್ ಲೋಡೆಡ್, ನಿಮಗೆ ಪುಷ್ ಸ್ಟಾರ್ಟ್ ಸ್ಟಾಪ್ ಬಟನ್ ಆಗಿರ್ಬೋದು, ಕೀಲೆಸ್ ಎಂಟ್ರಿ, ಮ್ಯೂಸಿಕ್ ಸಿಸ್ಟಮ್ ಆ್ಯಂಡ್ ಎಲ್ಲ ಆ್ಯಡ್ ಆಗಿರುತ್ತೆ. ಸೊ ಆ ವೇರಿಯಂಟ್ ನನಗೆ ವರ್ತ್ ಅನ್ನಿಸ್ತು, ವ್ಯಾಲ್ಯೂ ಫಾರ್ ಮನಿ. ಆ್ಯಂಡ್ ಯಾರಿಗೆಲ್ಲ ಸೇಫ್ಟಿ ಬಗ್ಗೆ ಸ್ವಲ್ಪ ಕ್ವಶನ್ ಮಾರ್ಕ್ ಇದೆ, ಈ ಕಾರಲ್ಲಿ ಆ್ಯಕ್ಚುಲಿ ಇಂಪ್ರೂವ್ ಮಾಡಿದ್ದಾರೆ. ಒಂದೇನಂದರೆ ರೀಸನ್ JNCAP-ಅಲ್ಲಿ ಈ ಕಾರ್ಗೆ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಬಂದಿದೆ. ಆ್ಯಂಡ್ ಅದನ್ನು ಟೆಸ್ಟ್ ಮಾಡೋಕ್ಕೆ ನಮ್ಮ ದೇಶದಲ್ಲೇ ಭಾರತ್ NCAP ಇದೆ, ಆದಷ್ಟು ಬೇಗ ಈ ಕಾರ್ನ ಕ್ರ್ಯಾಶ್ ಟೆಸ್ಟ್ ಮಾಡಿ ರಿಸಲ್ಟ್ಸ್ ಕೊಡ್ತಾರೆ. ಆ್ಯಂಡ್ ನನಗೆ ಮೇಜರ್ ಕ್ವಶನ್ ಇರೋದು ಈ ಕಾರಲ್ಲಿ ಇಂಜಿನ್, ಯಾಕಂದರೆ ಹೊಸ Z ಸೀರೀಸ್ ಇಂಜಿನ್ ಬಂದಿದೆ. ಸೊ 3 ಸಿಲಿಂಡರ್ ಆಗಿದೆ, 4 ಸಿಲಿಂಡರ್ ಆಗಿದ್ರೆ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. 3 ಸಿಲಿಂಡರ್ ಆಗಿರೋದ್ರಿಂದ 8 BHP ಡ್ರಾಪ್ ಆಗಿದೆ. ಸೊ ಹೈವೇಸಲ್ಲೆಲ್ಲ ಹೆಂಗೆ ಪರ್ಫಾರ್ಮ್ ಆಗುತ್ತೆ ಅಂತ ನಂಗೆ ಕ್ವಶನ್ ಮಾರ್ಕ್ ಇದೆ. ಆದಷ್ಟು ಬೇಗ ನಮ್ಮ ಮೈಸೂರಲ್ಲಿ ಇನ್ನೊಂದು ವೀಕ್ಗೆ ಟೆಸ್ಟರ್ ವೆಹಿಕಲ್ ಬರುತ್ತೆ, ಬಂದಿದ ತಕ್ಷಣ ತೊಗೊಂಡೋಗಿ ಡ್ರೈವ್ ರಿವ್ಯೂ ಮಾಡೋಣ. ಸೊ ಯಾರಿಗೆಲ್ಲ ಈ ಕಾರ್ ಡ್ರೈವ್ ರಿವ್ಯೂ ಬೇಕು ಅಂತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಮೆಜಾರಿಟಿ ಕಮೆಂಟ್ಸ್ ಮಾಡಿ, ಆದಷ್ಟು ಬೇಗ ತರ್ತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ಕಾರ್ಗಳನ್ನ ಕನ್ನಡದಲ್ಲಿ ರಿವ್ಯೂ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಓಕೆ ಗೈಸ್, ಬಾಯ್. ಬಾಯ್ ಅನ್ನೋದಕ್ಕಿಂತ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.